ಲೇಖ. ಏನತ್ತೆ, ಏನು ಮಾವ, ಏನು ಹಾಗೆ ನೋಡ್ತಾ ಇದ್ದೀರಾ? ನಮ್ಮಿಬ್ರು ಒಟ್ಟಿಗೆ ನೋಡಿ ಆಶ್ಚರ್ಯ ಆಗ್ತಾ ಇದೆಯಾ? ಏನಪ್ಪ ಇದು, ದಿನ ಹಾವು ಮುಂಗ್ಸಿ ಥರ ಜಗಳ ಆಡ್ತಾ ಇದ್ದವರು ಇವತ್ತು ಒಟ್ಟಿಗೆ ಬರ್ತಿದ್ದಾರಲ್ಲ ಅಂತನಾ? ಇನ್ನು ಮುಂದೆ ಹೀಗೇನೆ. ನೀವಿಬ್ರು ಇಷ್ಟು ಅನ್ಯೋನ್ಯವಾಗಿರೋದು ನೋಡಿ ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ ಅಮ್ಮ. ಐ ಆಮ್ ರಿಯಲಿ ಹ್ಯಾಪಿ. ನೀವಿಬ್ರು ಹೀಗೆ ಇರಲಿ ಅಂತ ನಾನು ಆಸೆ ಪಟ್ಟಿದ್ದೆ. ನಿಜಕ್ಕೂ ತುಂಬ ಸಂತೋಷ ಆಯಿತು. ಏನು ಮ್ಯಾಜಿಕ್ ನಡೀತು? ನಮ್ದೇನೂ ಇಲ್ಲಮ್ಮ, ಎಲ್ಲ ತೇಜು ಮಾಡಿದ್ದು. ಕುಸು, ಏನು ಮೋಡಿ ಮಾಡಿದ್ಯಮ್ಮ? ಮೋಡಿ ಏನು ಇಲ್ಲ ಮಾವ, ಆತ್ಮಾವಲೋಕನ ಮಾಡಿಕೊಂಡೆ. ಇಷ್ಟು ದಿನ ನಡೆದಿದ್ದು ನೋಡಿದ್ರೆ ತುಂಬ ತಪ್ಪುಗಳಾಗಿದೆ ಅನ್ನಿಸ್ತು. ಎಲ್ಲೋ ನಾನೇ ಹೆಚ್ಚು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತು. ನನ್ನ ಸಂಸಾರ, ನನ್ನ ಸಂಬಂಧನ ನಾನೇ ಹಾಳು ಮಾಡ್ಕೊಳ್ತಿದ್ದೀನಿ ಅನ್ನಿಸ್ತು. ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನನ್ನ ಲೈಫೇ ಹಾಳಾಗತ್ತೆ ಅನಿಸಿ ಆದಿತ್ಯನ ಜೊತೆ ರಾಜಿ ಮಾಡಿಕೊಂಡೆ. ಒಂದು ಕ್ಷಮೆ, ಒಂದು ತಪ್ಪೊಪ್ಪಿಗೆ ಸಂಬಂಧನ ಸರಿ ಮಾಡತ್ತೆ ಅನ್ನೋದಾದರೆ ಯಾಕೆ ಆಗಬಾರ್ದು ಹೇಳಿ? ನಮ್ಮ ಈಗೋಗಳಿಂದ ನಮ್ಮ ಜೀವನ ಯಾಕೆ ಬಲಿಯಾಗಬೇಕು ಹೇಳಿ? ನಿಜವಾಗ್ಲೂ ನನಗೆ ಸಂತೋಷ ಆಗ್ತಿದೆ ಮಗು. ನಮ್ಮ ಮಕ್ಕಳು ನಮ್ಮ ಕಣ್ಣೆದುರಿಗೆ ಸಂತೋಷವಾಗಿರಬೇಕು ಅನ್ನೋದು ನಮ್ಮ ಆಸೆ. ಹಾಗಿಲ್ಲದೆ ಇದ್ರೆ ನಮಗೆ ಬೇಸರ ಆಗುತ್ತೆ. ಆದರೆ ಇವಾಗ ತುಂಬ ಸಂತೋಷ ಆಗಿದೆ ಅಮ್ಮ. ಪರವಾಗಿಲ್ಲ, ನಿಮ್ಮ ತಪ್ಪು ನಿಮಗೆ ಗೊತ್ತಾಗಿದೆಯಲ್ಲ, ಅದು ದೊಡ್ಡದು. ಸುಮ್ಮನೆ ತಪ್ಪನ್ನ ಅವ್ರವ್ರ ಮೇಲೆ ಹಾಕಿ ಅಲ್ಲೋಲ ಕಲ್ಲೋಲ ಮಾಡ್ತಿದ್ರಿ. ಅದೆಲ್ಲ ತಪ್ಪು ಅಂತ ಗೊತ್ತಾಗಿದ್ದು ತುಂಬ ಸಂತೋಷ. ಥ್ಯಾಂಕ್ ಯು ಅನಿರುದ್ಧ್. ನನ್ನ ಗಂಡನ ಜೊತೆ ನನ್ನ ಸಂಬಂಧ ಉಳಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ ಅಂತ ನನಗೆ ಗೊತ್ತಾಗಿದ್ದೇ ದೊಡ್ಡ ವಿಷಯ. ನಾನು ಇವರು ದೂರ ಇದ್ದರೆ ನಮ್ಮಿಬ್ಬರನ್ನ ಇನ್ನಷ್ಟು ದೂರ ಮಾಡಿ ತಮ್ಮ ಕೆಲಸ ಸಾಧಿಸ್ಕೊಳ್ಳೋ ಅಂತ ನೀಚ ಜನರು ಇರ್ತಾರಲ್ವಾ? ಅದಕ್ಕೋಸ್ಕರ ನಾನು ನಮ್ಮ ಸಂಬಂಧನ ಉಳಿಸ್ಕೊಳ್ಳೇಬೇಕಾಯ್ತು. ಇಲ್ಲದೆ ಹೋದರೆ ಇವ್ರ ತಲೆ ಸವರಿ ನಮ್ಮ ಬದುಕನ್ನು ಬೀದಿಗಿಳಿಸ್ಬಿಡ್ತಿದ್ರು ಕೆಲವರು. ಅದಕ್ಕೆ ನನ್ನ ಗಂಡನ ಎದುರು ನಾನು ಸೋತ್ಬಿಟ್ಟೆ. ನಾನು ಸೋತಿದ್ದಕ್ಕೆ ನಮ್ಮ ಪ್ರೀತಿ ಗೆದ್ದಿದ್ದು. ಒಳ್ಳೆ ಕೆಲಸ ಮಾಡ್ತೀವಿ ಮಗು. ತೇಜು, ಆದಿತ್ಯ ವಾಪಸ್ ಬಂದಮೇಲೆ ನೀವಿಬ್ಬರು ಸಂತೋಷವಾಗಿಲ್ಲ ಅನ್ನೋ ಸಂಕಟ ನನಗೆ ತುಂಬ ಇತ್ತು. ಮನಸ್ಸಿನಲ್ಲೇ ಮನೆ ದೇವ್ರ ಹತ್ರ ಬೇಡ್ಕೋತಿದ್ದೆ ಎಲ್ಲ ಸರಿ ಹೋಗಲಿ ಅಂತ. ಸದ್ಯ ನನ್ನ ಹರಕೆ ಫಲ ಕೊಡ್ತು. ದೇವರು ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡಲಮ್ಮ. ಥ್ಯಾಂಕ್ಸ್ ಅತ್ತೆ. ಆದಿತ್ಯ, ನಿನ್ನ ಹೆಂಡತಿ ಸಾರಿ ಕೇಳ್ಕೊಂಬಂದಾಗ ನೀ ಕನ್ಸಿಡರ್ ಮಾಡ್ತೀಯಲ್ಲ, ಅದು ನಿಜವಾಗ್ಲೂ ದೊಡ್ಡತನ ನೋಡು. ಇಲ್ಲದಿದ್ರೆ ಈ ಸಂತೋಷ ನಮಗೆ ಸಿಗ್ತಾ ಇತ್ತಾ? ಅಪ್ಪ, ತೇಜು ಸಾರಿ ಅಂತ ಕೇಳಿ ವಾಪಸ್ ಬಂದಾಗ ನಾನು ನಿರಾಕರಿಸೋಕ್ಕಾಗಿಲ್ಲಪ್ಪ. ಈಗ ನಾವಿಬ್ಬರು ಭಾಳ ಸಂತೋಷವಾಗಿದ್ದೀವಿ. ಗಾಡ್ ಬ್ಲೆಸ್ ಯು ಕುಸು. ಜಾನು, ನಾನು ನಿನ್ನ ಹತ್ರನೂ ಸಾರಿ ಕೇಳಬೇಕು. ನನ್ನ ಹತ್ರನಾ? ಯಾಕಕ್ಕ? ಒಂದು ಸಂದರ್ಭದಲ್ಲಿ ನಾನು ನಿನಗೂ ಹರ್ಟ್ ಮಾಡಿಬಿಟ್ಟೆ. ನನ್ನಿಂದ ನಿನಗೆ ಬೇಜಾರಾಗಿದೆ. ಏನೋ ನನ್ನ ಮನಸ್ಥಿತಿ ಆ ಥರ ಇತ್ತು. ಹುರುಳಿಲ್ಲದ ಆರೋಪ ಮಾಡಿಬಿಟ್ಟೆ. ಎಲ್ಲರೆದುರುಗಡೆನೂ ಕ್ಷಮೆ ಕೇಳ್ತಾ ಇದ್ದೀನಿ. ಪ್ಲೀಸ್ ನನ್ನನ್ನು ಕ್ಷಮಿಸ್ತೀಯಾ? ಅಕ್ಕ ಪ್ಲೀಸ್, ನೀವು ದೊಡ್ಡವರು, ನೀವು ನನ್ನ ಹತ್ರ ಸಾರಿ ಕೇಳಬಾರ್ದು. ಸದ್ಯ ಎಲ್ಲ ಕ್ಲಿಯರ್ ಆಯ್ತಲ್ಲ, ನನಗಷ್ಟೇ ಸಾಕು. ಥ್ಯಾಂಕ್ ಯು. ಸರಿ, ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ. ಇಲ್ಲ ಅತ್ತೆ, ನಾನು ಇವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಓ ಹೌದಾ,
ಸರಿ ಹೋಗ್ಬಿಟ್ಟು ಬನ್ನಿ. ಬರ್ತೀವಿ ಬರ್ತೀವಿ ಮಾವ. ಬರ್ತೀವಪ್ಪ. ಸಾಕು ಸಾಕು. ಇದೇನು ಜಯಶ್ರೀ, ನಾವು ಇದ್ದೀವಿ, ಮೇಷ್ಟ್ರು ಬರಲ್ವ ಅವು? ಬರ್ತಾರೆ. ಬಂದೆ 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 ನಾನು ಎಲ್ಲಯ್ಯ ಹೋಗ್ತೀನಿ. ಬನ್ನಿ ಬನ್ನಿ. ಅದು ಅಲ್ಲದೆ ಜಯಶ್ರೀ ಮಾಡಿರೋ ಆ ತಿಂಡಿ ಘಮ ವಾಸನೆ ನಾನು ತಡ್ಕೊಳಕ್ಕಾಗತ್ತಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೇಷ್ಟ್ರೆ, ನೀವಿಷ್ಟು ಬೇಗ ಸುಧಾರಿಸ್ಕೊಂಡು ತಮಾಷೆಗೆ ಓಡಾಡ್ಕೊಂಡಿರ್ತಿರಲ್ಲ, ಅದು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟಕ್ಕೆ ಸಂತೋಷ ಪಡಬೇಡ, ಈಗ ನಾನು ಎಷ್ಟು ತಿಂತೀನಿ ಅದನ್ನು ನೋಡಿ ಸಂತೋಷ ಪಡ. ಒಂದು ನಿಮಿಷ ಏನಿದು, ನಾವೇ ಕೂತ್ಕೊಂಡು ತಿಂತಾ ಇದ್ದೀವಲ್ಲ. ಎಲ್ಲರೂ ಇದ್ದೀವಲ್ಲ ಮಿಸ್ಟ್ರೆ. ಓ ಸ್ವಾತಿನ ಅವಳು ತಿನ್ಬಿಟ್ಟು ಹೊರಟಾಯ್ತವಳು. ಸ್ವಾತಿ ಅಲ್ಲಮ್ಮ, ಹಾ, ಇವನ್ ಫ್ರೆಂಡು. ಅವನೆಲ್ಲೋದ? ಮೇಷ್ಟ್ರೆ, ಆ ಹುಡುಗನ ವಿಚಾರ ಬಿಡಿ. ಒಂಥರ ವಿಚಿತ್ರ ಮನುಷ್ಯ. ಅವನ ಹತ್ರ ಮಾತಾಡೋಕೆ ಭಯ ಆಗುತ್ತೆ. ಕೋಪ ಅಂತೂ ಮೂಗಿನ ತುದಿಲೇ ಇರುತ್ತೆ ಅವನಿಗೆ. ನಾವು ಅವ್ನು ಕರೆಯೋ ತಪ್ಪೋ ಕರೆಯೋ ಸರಿನೋ ಅರ್ಥವೇ ಆಗೋದಿಲ್ಲ. ನೀವು ತಿಂಡಿ ತಿನ್ನಿ. ಇಲ್ಲ ಅವನು ಬರಬೇಕು, ನಮ್ಮ ಜೊತೆನಲ್ಲೇ ತಿನ್ನಬೇಕು, ಆಗಲೇ ನನಗೆ ಸಮಾಧಾನ. ಮೇಷ್ಟ್ರೆ ಕೇಳಿ, ಅವನು ಇಲ್ಲೆಲ್ಲ ಬಂದು ತಿನ್ನೋದಿಲ್ಲ, ರೂಮಲ್ಲೇ ತಿಂತಾನೆ. ನಾನು ಆಮೇಲೆ ಕೊಡ್ತೀನಿ, ನೀವು ತಿನ್ನಿ. ಯಾಕೆ ಅವನು ನಮ್ಮ ಜೊತೆಲಿ ಕೂತ್ಕೊಂಡು ತಿನ್ನಬಾರ್ದು? ನಾನೇ ಹೋಗಿ ಕರ್ಕೊಂಡು ಬರ್ತೀನಿ, ನೋಡ್ತೀನಿ. ಮೇಷ್ಟ್ರೆ, ನೀ ಸುಮ್ಮನೆ ಇರಮ್ಮ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಅವನ್ನ ಕೊಡು. ಏನಿದು, ಏನು ಮಾಡ್ತಾ ಇದ್ದೆ? ಏನಿಲ್ಲ. ವಾಸನೆ ಬರ್ತಿದೆ. ಸಿಗರೇಟ್ ಸೇರ್ತಿದ್ಯಾ? ನಾನು ಮನೆಯೊಳಗೆ ಸಿಗರೇಟೇ ಸೇದಲ್ಲ. ಸುಳ್ಳು ಹೇಳಬೇಡ, ನನಗೆ ಸಿಗರೇಟ್ ವಾಸನೆ ಗೊತ್ತಾಗತ್ತೆ. ಸರಿ, ಈಗ ಏನು ಬೇಕು ಇವಾಗ? ನಡಿ, ತಿಂಡಿ ತಿನ್ನೋಣ. ಎಲ್ಲಿ? ಅಲ್ಲ ಬೇಡ, ನನಗೆ ಇಲ್ಲೇ ಬರುತ್ತೆ, ನಾನು ಇಲ್ಲೇ ತಿಂತೀನಿ ಬಿಡಿ. ಏನು ಸ್ಪೆಷಲ್ಲು? ಸುಮ್ಮನೆ ಮರ್ಯಾದೆಯಾಗಿ ನನ್ನ ಜೊತೆಗೆ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ, ಒಟ್ಟಿಗೆ ತಿಂಡಿ ತಿನ್ನೋಣ. ರೇ, ತಲೆ ತಿನ್ಬೇಡ್ರಿ ನೀವು, ನನಗೊಬ್ಬನೇ ತಿಂದ ಅಭ್ಯಾಸ. ನೀವು ಹೋಗಿ. ಓ, ಅಷ್ಟೇ ಹಠ ಮಾಡ್ತೀಯ ನೀನು? ಸರಿ, ನನಗೂ ಅಷ್ಟೇ ಹಠ ಇದೆ. ಅಷ್ಟೇ ಏನು, ನಿನಗಿಂತ ಹೆಚ್ಚಾಗಿ ಹಠ ಇದೆ. ನಾನು ಇಲ್ಲೇ ನಿನ್ನ ಜೊತೆನಲ್ಲಿ ತಿಂತೀನಿ. ಜಯಶ್ರೀ, ನನಗೂ ಇಲ್ಲೇ ತಂದ್ಕೊಡಮ್ಮ, ಇಲ್ಲೇ ಇವನ ಜೊತೆನಲ್ಲೇ ತಿಂತೀನಿ. ಇದು ಒಳ್ಳೆ ಕತೆ ಆಯ್ತು. ನೀವು ನನ್ನ ಜೊತೆ ಏನಕ್ಕೆ ತಿನ್ಬೇಕು ಅಂತ? ನೀವು ಮನೆಯವರು, ನಾನು ಹೊರಗ್ನೋನು. ಮನೆಯವ್ರ ಜೊತೆ ತಿನ್ನಿ ಹೋಗಿ ನೀವು. ಯಾರು ಹೇಳಿದ್ದು ನಿನಗೆ ನೀನು ಹೊರಗಿನವನು ಅಂತ? ನೀನು ನಮ್ಮ ಮನೇಲಿ ಇರೋವರೆಗೂ ನಮ್ಮನ್ನೇ ಕಣೋ, ನಮ್ಮ ಪ್ರೇಮ್ ಫ್ರೆಂಡ್ ಅಲ್ವಾ ನೀನು? ಹೇಗೋ ಹೊರಗಿನವನಾಗ್ತೀಯ? ಬಾ, ಸುಮ್ಮನೆ ಬಾ, ಬಂದು ತಿಂಡಿ ತಿನ್ ಬಾ. ಒಳ್ಳೆ ಸಪ್ಪಗಿರೋದು, ಅದು ಬೇರೆ ತಿನ್ಬೇಕಂತ ಏನಿದೆ? ಏನಿಲ್ಲ, ಬನ್ನಿ, ನನ್ನ ಕರ್ಮ. ಬಾ, ಅದು ಜಾಣ ಇರಬೇಕು ಕಣೋ. ಏನಮ್ಮ ಹೇಳಿದ್ರೆ ತಾತ ಮಾತೆ ಕೇಳಲ್ಲ ಅಂತಾರಲ್ಲ, ಇವರು ಅವ್ನ ರೂಮ್ಗೆ ಹೋಗಿ ಅವನ್ನ ತಿಂಡಿ ಕರ್ಕೊಂಡು ಬರ್ಬೇಕಾ? ಸಾಕ್ಷಿ, ಮೇಷ್ಟ್ರಿಗೆ ನಾವು ಎದುರು ಹೇಳೋಕ್ಕಾಗತ್ತಾ? ಹೋಗ್ಲಿ ಬಿಡು. ಬಂದ್ರು. ನಡಿ ಬಾ. ಬನ್ನ ಬರ್ದೆ ಹೋದ್ರು ನಾನು ಬಿಡ್ತೀನ. ಕೂತ್ಕೋ ಬಾ, ಕೂತ್ಕೋ ಬಾ. ಎಲ್ಲಮ್ಮ ಈ ಕಡೆ ಬಡ್ಸೋಣ, ಬಡ್ಸ. ಸಾಕು. ಅದೇ ಅಷ್ಟಕ್ಕೆ ಸಾಕು ಅಂತಿದ್ಯಾ? ನಾನು ನೋಡು ಎಷ್ಟು ಹಾಕಿಸ್ಕೊಂಡಿದ್ದೀನಿ. ಬಡ್ಸಮ್ಮ ನೀನು. ತಿನ್ನಕ್ಕಾಗಲ್ಲ, ಸುಮ್ಮನೆ ರೀ. ಹೋಗ್ಲಿ ಬಿಡಿ ಮೇಷ್ಟ್ರೆ, ಮೊದ್ಲಿಷ್ಟು ತಿನ್ಲಿ. ಅವನಿಗೆ ಬೇಕಾದ್ರೆ ನಾ ಮತ್ತೆ ಬಡಿಸ್ತೀನಿ. ಸರಿ ಅಮ್ಮ. ಜಯಶ್ರೀ, ವಾಸನೆ ಘಮ ಅಂತ ಇತ್ತು ಅಂತ ಜಾಸ್ತಿ ಹಾಕಿಸ್ಕೊಂಡೆ. ಯಾಕಮ್ಮ ಈ ಪಾಟಿ ಖಾರ ಇದೆ? ಹೌದಮ್ಮ, ಇವತ್ತು ತಿಂಡಿ ತುಂಬಾ ಸ್ಪೈಸಿ ಆಗಿದೆ. ಯಾಕೆ? ಅಯ್ಯೋ, ಸಪ್ಪಗಿದ್ರೆ ಯೋಗಿ ತಿನ್ನೋದಿಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ತೆ. ಯೋಗಿ, ಇವತ್ತಾದ್ರೂ ನಿಂಗೆ ಸರಿ ಹೋಯ್ತಪ್ಪ? ಖಾರ ಅಂದ್ರೆ ಹಿಂಗೆ ಇರಬೇಕು. ಹಾಕಿ.
ಅಯ್ಯೋ ಏನೋ ಈ ಪಾಟಿ ಖಾರ ತಿಂತೀಯ ನೀನು? ಅಯ್ಯೋ ಸುಮ್ಮನೆ ದೃಷ್ಟಿ ಹಾಕ್ಬಿಡಿ. ಐ ಆಮ್ ಸೋ ಹ್ಯಾಪಿ ಸುರಭಿ. ನೀನು ಹೇಳಿದ್ದು ಸರಿ ಅನ್ನಿಸ್ತಾ ಇದೆ. ಸೋಲೋದ್ರಲ್ಲೂ ಸುಖ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಮನಸ್ಸು ಎಷ್ಟು ತಿಳಿಯಾಗಿದೆ ಗೊತ್ತಾ? ನಾನೀಗ ನೆಮ್ಮದಿಯಾಗಿದ್ದೀನಿ. ಅದಿರ್ಲಿ, ಆದಿತ್ಯ ನಿನ್ ಜೊತೆ ಪ್ಯಾಚಪ್ ಆದ್ರ? ನಿನ್ ಮಾತಿಗೆ ಅವ್ರು ಕನ್ವಿನ್ಸ್ ಆದ್ರಾ? ನಾನೇ ಸಾರಿ ಕೇಳಿದ್ನಲ್ಲ, ಅವ್ರ ಈಗೋ ಸ್ಯಾಟಿಸ್ಫೈ ಆಯಿತು ಅಂತ ಕಾಣಿಸತ್ತೆ. ಇಲ್ಲದೆ ಹೋಗಿದ್ದಿದ್ರೆ ನಿನ್ನೆ ರಾತ್ರಿ ಅನಿರುದ್ಧ ಜೊತೆ ಹೊರಟ್ಬಿಡ್ತಿದ್ರು. ಹೌದಾ? ನನ್ನ ಮಾತಿನಿಂದ ಕಟ್ ಹಾಕ್ತೆ. ಅದನ್ನೇ ಹೇಳಿದ್ದು, ಆದಿತ್ಯನ ನಿನ್ನವನನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರೀತಿಗಿಂತ ಬೇರೆ ದಾರಿ ಇಲ್ಲ ಅಂತ. ಪ್ರೀತಿಗೆ ತುಂಬ ಶಕ್ತಿ ಇದೆ ತೇಜು. ಅನಿರುದ್ಧನ್ ತರದವರು ನಿನ್ನ ಗಂಡನ್ನ ಹಾಳು ಮಾಡದೇ ಇರಬೇಕು ಅಂತ ಅಂದರೆ ನೀನು ಸೋಲ್ಲೇಬೇಕಿತ್ತು. ನಿಜ ಸುರ್ಭಿ, ನನಗೀಗ ಅರ್ಥ ಆಗ್ತಿದೆ. ಆದಿತ್ಯ ವಾಪಸ್ ಬಂದಾಗ್ನಿಂದ ಅನುಮಾನ ದೃಷ್ಟಿಯಿಂದನೇ ನನ್ನನ್ನು ಮಾತಾಡಿಸ್ತಾ ಇದ್ರು. ನೆನ್ನೆ ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಗೊತ್ತಾ? ಥ್ಯಾಂಕ್ ಯು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇಷ್ಟು ದಿವಸ ಎಷ್ಟು ಕಷ್ಟಪಟ್ಟಿದ್ಯಾ. ಈಗ ಹೇಗೋ ನಿನ್ನ ಗಂಡ ಬಂದಿದ್ದಾರೆ, ನಿನ್ನ ಜೊತೆ ಚೆನ್ನಾಗಿದ್ದಾರೆ. ಇಬ್ಬರು ಎಲ್ಲರೂ ಒಂದು 15 ದಿವಸ ಹೊರಗಡೆ ಸುತ್ತಾಡ್ಕೊಂಡು ಬನ್ನಿ. ಹೊರಗ? ಒಂಥರ ಹನಿಮೂನ್ ಅಂತ ಅನ್ಕೊಂಡ್ರೂ ತಪ್ಪಿಲ್ಲ. ಒಂದು 15 ದಿವಸ ಸುತ್ತಾಡ್ಕೊಂಡು ಬನ್ನಿ, ಇಬ್ಬರು ಮನಸ್ಸುಗಳು ರಿಫ್ರೆಶ್ ಆಗುತ್ತೆ. ನನಗೆ ಏರ್ ಇಂಡಿಯಾದಲ್ಲಿ ಯಾರೋ ಒಬ್ರು ಗೊತ್ತಿದ್ದಾರೆ, ನಾನು ನಿಮಗೆ ಟಿಕೆಟ್ ಬುಕ್ ಮಾಡಿಸ್ಕೊಡ್ತೀನಿ, ಹೋಗಿ ಬನ್ನಿ. ಸುರ್ಭಿ, ಅದು ಇದು ಏನೂ ಇಲ್ಲ. ನಿನ್ನ ಗಂಡಂಗೆ ಸರ್ಪ್ರೈಸ್ ಕೊಡು. ಶಿಮ್ಲಾಗೆ 2 ಟಿಕೆಟ್ ಬುಕ್ ಮಾಡಿಸ್ತೀನಿ, ಹೋಗ್ಬಿಟ್ಟು ಬನ್ನಿ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಆದಿ, ತಿಂಡಿಗೆ ಪಾಪ. ತೇಜು ಹೋಗಿದ್ದಾಳೆ, ಕರ್ಕೊಂಬರ್ತಾಳೆ. ಓ ಹೌದಾ, ಒಳ್ಳೇದಾಯ್ತು ಬಿಡಿ. ಸತ್ಯದೇವ್, ಸದ್ಯ ಗಂಡ ಹೆಂಡತಿ ಇಬ್ರು ಕಾಂಪ್ರಮೈಸ್ ಆದ್ರಲ್ಲ, ನನಗಂತೂ ದೊಡ್ಡ ರಿಲೀಫು. ಆದಿತ್ಯ ಪ್ಲೀಸ್, ನೀವು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಅಕ್ಕ ನಮಗೋಸ್ಕರ ಶಿಮ್ಲಾಗೆ ಟಿಕೆಟ್ ಬುಕ್ ಮಾಡಿಸ್ತಿದ್ದಾಳೆ. ಜಸ್ಟ್ 15 ಡೇಸ್ ಅಷ್ಟೇ, ಹೋಗ್ಬಿಟ್ಟು ಬರೋಣ. ಅಷ್ಟು ದೂರ ಯಾಕೆ ತೇಜು ಹೋಗ್ಬೇಕು? ಪ್ಲೀಸ್ ಆದಿತ್ಯ, ಒಂದು ದೊಡ್ಡ ಬದಲಾವಣೆ ಬೇಕಾಗಿದೆ. ಈ ಜನ, ಈ ಜಾಗ ಎಲ್ಲ ಬೋರ್ ಅನ್ನಿಸ್ಬಿಟ್ಟಿದೆ. ಸರಿ ಆಯಿತು, ನೀನು ಹೇಳಿದ್ಮೇಲೆ ಆಯಿತು. ಏನು ಬ್ರದರ್, ಮತ್ತೆ ರಿವರ್ ಆ್ಯಕ್ಟಿಂಗ್ ಹುಟ್ಟಿದೆಯಾ? ಅಯ್ಯೋ ಖಂಡಿತವಾಗ್ಲೂ ಇಲ್ಲಪ್ಪ. ಈಗ ಆಲ್ರೆಡಿ 3 ವರ್ಷ ಅಜ್ಞಾತವಾಸ ಅನುಭವಿಸಾಯ್ತು. ಇನ್ನು ಜನ್ಮದಲ್ಲಿ ಅಂತ ತಪ್ಪನ್ನ ಮಾಡಲ್ಲ. ಹಾಗೆಲ್ಲಾದರೂ ಮಾಡಿ, ಹೀಗಾಗಿರೋದು ಸಾಕು. ಮತ್ತು ಅದೇನು ಟೂರು ಟ್ರಿಪ್ಪು ಅಂತ ನಾವು ಮಾತಾಡ್ತಿದ್ದಾಗಿತ್ತು? ತೇಜು ಅವರಕ್ಕ ನಾವಿಬ್ರು ಶಿಮ್ಲಾ ಹೋಗೋದಕ್ಕೆ 2 ಟಿಕೆಟ್ಸ್ ಬುಕ್ ಮಾಡಿದಾರಂತೆ. ಹೋಗ್ಲೇಬೇಕು ಅಂತ ತೇಜು ಪಟ್ಟು ಹಿಡಿದು ಕೂತಿಯಾಳೆ. ಸರಿ ಅಂತ ನಾನು ಹೇಳಿದೆ. ವೆರಿ ಗುಡ್, ಹೊರಟು ಬನ್ನಿ. ನಿಮ್ಮ ಅಕ್ಕ ಸುರಭಿ ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡಿದಾಳಮ್ಮ. ಇಬ್ಬರು ಸಂತೋಷವಾಗಿ ಇದ್ದಿದ್ದೇ ಇಲ್ಲ. ಹೊರಟು ಬನ್ನಿ, ಸಂತೋಷವಾಗಿ ಆರಾಮಾಗಿದ್ಬಿಟ್ಟು ಬನ್ನಿ. ನೀವು ಸ್ವಲ್ಪ ಹೇಳಿ ಮಾವ ಇವ್ರಿಗೆ. ಕರೆದ್ರೆ ಮೀನಾಮೇಷ ಎಣಿಸ್ತಾ ಇದ್ರು, ಅರ್ಧಂಬರ್ಧ ಮನ್ಸಿಂದ ಒಪ್ಕೊಂಡಿದ್ದಾರೆ. ಯಾಕೋ ಆದಿ, ಇಬ್ರು ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿರುತ್ತೆ. ಇಲ್ಲಿ ವಿಷಯದ ಬಗ್ಗೆ ನೀವೇನು ಯೋಚನೆ ಮಾಡೋದು ಬೇಡ. ನಿಮ್ಮಪ್ಪ ಅಂತೂ ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ನೀವಿಬ್ರು ಯಾಕೆ ಆ ಚಾನ್ಸ್ ಮಿಸ್ ಮಾಡ್ಕೊಳ್ತೀರಾ? ಖಂಡಿತ ಹೋಗ್ಬಿಟ್ಟು ಬನ್ನಿ. ಅದರಲ್ಲೂ ಸುರಭಿ ಬೇರೆ ಟಿಕೆಟ್ ಮಾಡಿಸ್ಕೊಟ್ಟಿದ್ದಾಳೆ, ಖಂಡಿತ ಹೋಗ್ಬಿಟ್ಟು ಬನ್ನಿ. ನನ್ನ ವಿಷಯ ತೆಗೆದೇ ಇದೆ, ನಿಂಗೆ ಸಮಾಧಾನನೇ ಇರಲ್ಲ ಅನ್ಸುತ್ತೆ ಅಲ್ವಾ? ಇರೋ ವಿಷಯ ತಾನೇ ನಾನು ಹೇಳಿರೋದು, ನೀವು ಸುಮ್ಮನೆ ತಿನ್ನಿ. ಇಲ್ಲ ಬ್ರದರ್, ಈಗ ತಾನೇ ಸುಧಾರಿಸ್ಕೋತಾ ಇದೆಯಾ? ಈಗ ಅಷ್ಟು ದೂರ ಹೋಗ್ಬೇಕಾ? ಶಿಮ್ಲಾ ಏನು ಓಡ್ ಹೋಗಲ್ಲ. ಒಂದಷ್ಟು ದಿನ ಇಲ್ಲೇ ಆರಾಮಾಗಿರೋ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ನನ್ನನ್ನಂತೂ ಕರ್ಕೊಂಡು ಹೋಗಲಿಲ್ಲ. ಅಟ್ಲೀಸ್ಟ್ ಅವರಾರು ಹೋಗ್ತಾ ಇದ್ದಾರೆ, ಅದಕ್ಕೆ ಯಾಕೆ ಕಲ್ಲು ಹಾಕ್ತಿದ್ದೀರಾ? ಅಲ್ಲ, ನಾನೇನು ಹೋಗಬೇಡಿ ಅಂತ ಅನ್ಲಿಲ್ಲ. ಸ್ವಲ್ಪ ದಿನ ಬಿಟ್ಟು ಹೋಗಿ, ಈಗ ಬೇಡ ಅಂತ ಅಂದೆ. ನೀವು ಸ್ವಲ್ಪ ಸುಮ್ಮನೆ ಇರಿ. ಅಕ್ಕ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ.
ನಮ್ಗಂತೂ ಹೋಗೋ ಭಾಗ್ಯ ಇಲ್ಲ. ಅಟ್ಲೀಸ್ಟ್ ನೀವಾರು ಹೋಗ್ಬಿಟ್ಟು ಬನ್ನಿ. ನೋಡಿ, ಸಂತೋಷವಾಗಿ ಹೊರಟು ಬನ್ನಿ. ತೇಜು, ಪತ್ರಿಕೆ ವಿಚಾರ ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಹೌದಪ್ಪ, ನೀವಿಬ್ಬರು ಸಂತೋಷವಾಗಿರೋದು ಮುಖ್ಯ. ಹೋಗ್ಬಿಟ್ಟು ಬನ್ನಿ ಇಬ್ಬರು. ಥ್ಯಾಂಕ್ಸ್ ಎಲ್ರಿಗೂ. ನಮ್ಮತ್ತಿಗೆ ಮತ್ತು ಆದಿತ್ಯ ಇಬ್ಬರು ಸರಿ ಹೋಗ್ಬಿಟ್ಟಿದ್ದಾರೆ ಕಣ. ಸಹಿಸ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಇಷ್ಟು ದಿನ ನಮ್ಮ ಅಣ್ಣನ ತಲೆ ಕೆಡಿಸಿ ಹೇಗೋ ಅವರಿಬ್ಬರು ಸರಿ ಹೋಗದೇ ಇರೋ ಹಾಗೆ ಪ್ಲ್ಯಾನ್ ಮಾಡ್ತಿದ್ದೆ. ಆದರೆ ತಾನು ಆದಿತ್ಯನ ಜೊತೆ ಸರಿ ಹೋದರೆ ನನ್ನ ಬೇಳೆ ಬೇಯಲ್ಲ ಅಂತ ನಮ್ಮತ್ತಿಗೆ ಗೊತ್ತಾಗೋಗಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ನಿಮ್ಮಣ್ಣ ಹೇಗೆ ಕನ್ವಿನ್ಸ್ ಆದ? ಅವನೊಬ್ಬ ಅವಳು ತಾಳಕ್ಕೆ ಕುಣಿತಿದ್ದಾನೆ. ಅಲ್ಲಿಗೆ ನನ್ನ ಪ್ರಯತ್ನ ಎಲ್ಲ ಹೊಳೆ ನೀರಲ್ಲಿ ಹುಣಸೆಹಣ್ಣು ತೊಳೆದು ಹಾಗಾಯಿತು. ಇವತ್ತು ಬಿಟ್ಟರೆ ಮುಗೀತು ಕಣೋ. ನಾಳೆ ನಮ್ಮತ್ತಿಗೆ ನಮ್ಮಣ್ಣನ ಸಿಮ್ಲಾ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಲ್ಲಿಗೆ 1 ವಾರ ನಮ್ಮಣ್ಣ ನಾನು ಹಿಡ್ತಕ್ಕೆ ಸಿಕ್ಕಲ್ಲ. ಏನಾದರೂ ಇವರಿಬ್ಬರು ಸಿಮ್ಲಾಗೆ ಹೋಗ್ಬಿಟ್ರೆ ಇನ್ನೂ ಹತ್ತಿರ ಆಗಿಬಿಡ್ತಾರೆ. ಆಮೇಲೆ ನಾನೇನು ಮಾಡೋಕ್ಕಾಗಲ್ಲ. ಹೇಗಾದರೂ ಮಾಡಿ ನಮ್ಮಣ್ಣನ ತಲೆ ಸವರಿ ತನ್ನ ಕೈವಶ ಮಾಡ್ಕೋಬೇಕು ಅಂತ ನೋಡ್ತಿದ್ದಾಳೆ. ಸರಿ, ಏನು ಮಾಡಬೇಕು ಅಂತಿದ್ಯಾ? ನನಗೇನೂ ಗೊತ್ತಾಗ್ತಿಲ್ಲ. ನೀನೇನಾದರೂ ಐಡಿಯಾ ಕೊಡು. ನನಗೇನು ತೋಚ್ತಾ ಇಲ್ಲ ಕಣ. ನಿಮ್ಮ ಮತ್ತಿಗೆ ಮಾತ್ರ ಪ್ರಳಯ ಅಂತ ಕಣಪ್ಪ. ಟಿಕೆಟ್ ಬೇರೆ ಬುಕ್ ಆಗಿದೆ ಅಂತ ಹೇಳ್ತೀಯಾ, ನಾಳೆನೇ ಹೊರಡ್ತಾ ಇದ್ದಾರೆ ಅಂತ ಹೇಳ್ತೀಯಾ. ನಾವೇನೋ ಮಾಡೋಕ್ಕೆ ಸಾಧ್ಯ? ಗಂಡ ಹೆಂಡತಿ ಅಷ್ಟೇ ಕಣ, ಎಲ್ಲ ಮಾಡ್ತು ಒಂದಾಗ್ಬಿಡ್ತಾರೆ. ಅಂದರೆ ಸಿಮ್ಲಾ ಕಳಿಸ್ಬಿಡು ಅಂತೀಯಾ? ಮತ್ತಿನ್ನೇನು ಮಾಡ್ತೀಯಾ ನೀ? ಬಿಡಲ್ಲ ಕಣ. ಈ ಅನಿರುದ್ಧ ಹಾಗೆಲ್ಲ ಸೋಲೊಪ್ಕೊಳ್ಳಲ್ಲ. ಕೊನೆ ಗಳಿಗೆ ತನಕ ಹೋರಾಡ್ತೀನಿ. ನೋಡ್ತೀರ.